ಯಾರೂ ಬಂದಿಲ್ಲ. ನಾನು ವರ್ಷಿತಾ ಇಬ್ಬರೇ. 6 ಗಂಟೆಗೆ ಎದ್ದು ಬಂದರೆ ಯಾರು ಬಂದಿರ್ತಾರೆ ಗೈಸ್? ಇಲ್ಲಾರೋ ಒಬ್ಬರು ಬಂದರು, ಟಿಫನ್ ಮಾಡಿಕೊಂಡು ಹೋಗೋಣ. ವರ್ಷಿತಾ ವೆಜ್ ಬಿರಿಯಾನಿ ತಿಂತಾ ಇದ್ದಾಳೆ, ನಾನು ಮೊಸರನ್ನ ತಿಂತಾ ಇದ್ದೀನಿ. ಮೊಸರನ್ನ ಯಾಕೆ ತಿಂತಿದ್ದಾಳೆ ಅಂತ ಗೊತ್ತಾ? ನೋಡಿ ಗೈಸ್, ವರ್ಷಿತಾ ಹೆಂಗ್ ವಾಕಿಂಗ್ ಮಾಡ್ತಾ ಇದ್ದಾಳೆ ಇವತ್ತು. ಕ್ಯಾಮ್ರಾ ಕ್ಲಾರಿಟಿ ಸರಿ ಇಲ್ಲ, ಅದಕ್ಕೆ ಬ್ಯಾಕ್ ಕ್ಯಾಮ್ರಾ ಮಾಡ್ತಾ ಇದ್ದೀವಿ ಒಬ್ರೊಬ್ರೆ. ಪಿ ಜಿಗೆ ಬಂದಿದ್ದೀನಿ ಗೈಸ್, ಕೆಲಸ ಜಾಸ್ತಿ ಇತ್ತು ಅಂತ ಬೇಗ ಲಾಗ್ ಆಫ್ ಆಗೋಕ್ಕಾಗಿಲ್ಲ. ಪಿ ಜಿಗೆ ಬಂದ್ಬಿಟ್ಟು ಊಟ ಮಾಡ್ಬಿಟ್ಟು ವಾಕ್ ಹೋಗ್ತಾ ಇದ್ದೀವಿ. ನೋಡಿ, ನಾನು ಫಸ್ಟ್ ಬಂದ್ಬಿಟ್ಟೆ, ಇವಳು ಬರೋದೇ ಕೆಟ್ಟು ಸೋಂಬೇರಿ. ಎತ್ಕೊಂಡೋಗ್ಲಾ? ಬನ್ನಿ ಮ್ಯಾಮ್, ವೆಲ್ಕಮ್ ಟು ಮೈ ಪಿ ಜಿ. ಥ್ಯಾಂಕ್ ಯು. ಏನು ತೊಗೊತೀರಾ? ಕಾಫಿ, ಟೀ ಆ ಥರ ಕೇಳ್ತೀನಿ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ, ನಾನೇನು ಕೊಡಲ್ಲ. ಏನು ಬೇಡ, ಬೆಡ್ಡಿಗೆ ಒಂಚೂರು ಬೆಡ್ಶೀಟ್ ಹಾಕೋಕ್ಕೆ. ಫಸ್ಟು ಈ ತಟ್ಟೆಗಳು ಕೊಡೋಣವ್ವ. ನೋಡಿ ಗೈಸ್, ನಾವು ಬೇರೆ ತಟ್ಟೆ ಇಸ್ಕೊಂಡು ಊಟ ಮಾಡಿದ್ದೀವಿ, ವಾಪಸ್ ಕೊಟ್ಬಿಡ್ತೀವಿ ಈಗ. ತೆಗಿ. ಥ್ಯಾಂಕ್ ಯು. ಬನ್ನಿ. ಬಲಗಾಲಿಟ್ಟು ಹೋಗಮ್ಮ ನಮ್ಮ ಈ ರೂಮಿಗೆ. ಫುಲ್ ಮೆಸ್ಸಿ ಇದೆ. ನಮ್ಮಿಬ್ರನ್ನ ನೆರಳಲ್ಲಿ ನೋಡ್ಬಿಟ್ಟು ಯಾವುದು ವರ್ಷಿತಾ ಯಾವುದು ಕೀರ್ತಿ ಅಂತ ಕಂಡುಹಿಡೀರಿ. ಇದು ನಿಮಗೊಂದು ಟಾಸ್ಕ್ ಇವತ್ತು. ಗೊತ್ತು ಯಾರು ಮಾಡಲ್ಲ ಅಂತ, ಆದ್ರೂ ಏನೋ ಒಂಥರ ಹೈಪ್ ತಗೊಳ್ಳೋಣ ಅಂತ ಆಗ್ತಿದೀವಿ. ಮುಂದೆ ಯಾರೋ ಬಂದ್ರು ಮತ್ತೆ ಅವ್ರನ್ನ ಹೇಳ್ಬೇಡ್ರಿ. ವೆಲ್ಕಮ್ ಟು ವರ್ಷಕಿ ವ್ಲಾಗ್ಸ್. ಮಿಸ್ ಸಕ್ಕತ್ತಾಗಿ ಬಂದಿದೆ ಇಂಟ್ರೊಡಕ್ಷನ್, ಸಕ್ಕತ್ತಾಗಿ ಬಂದಿದೆ ನಿಜ. ನಮ್ಮ ಚಾನಲ್ಗೆ ವೆಲ್ಕಮ್ ಮ್ಯಾಮ್. ಎಲ್ಲರಿಗೂ ಒಂದು ಹಾಯ್ ಹೇಳ್ಬಿಡಿ. Next station is ಏನಕ್ಕೆ ಆಗ್ತಾ ಇದೆ ಕೇಳಿ. ನಾವು ನಮ್ಮ ಫೋನ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಅದಕ್ಕೆ ನಮ್ಮ ಲೈಫಲ್ಲೂ ಕ್ಲಾರಿಟಿ ಇಲ್ಲ, ನಮ್ಮ ಫೋನ್ಗೂ ಕ್ಲಾರಿಟಿ ಇಲ್ಲ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ಬಂದ್ಬಿಟ್ಟು ಏನು ವ್ಲಾಗ್ ಇದು? ನೈಟ್ ಇನ್ ಪಿ ಜಿ. ಎ ಡೇ ಇನ್ ಪಿ ಜಿ, ನೈಟ್ ಇನ್ ಪಿ ಜಿ ಅಲ್ಲ. ಸೊ ಎ ಡೇ ಇನ್ ಪಿ ಜಿ ಇನ್ನಿಲ್ಲೇ ಮಾಡ್ತೀವಿ. ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀವಿ. ಬೈ ಬೈ. ಬೈ ಗೈಸ್, ಬೈ ಬೈ.